ಸೊ ಇದು ನನ್ನ ಮೊದಲ ಯೂಟ್ಯೂಬ್ ವಿಡಿಯೋ. ಸೊ ನನ್ನ ಚಾನಲ್ ಬಂದುಬಿಟ್ಟು ಕರ್ನಾಟಕ ನನ್ನ ಹೆಮ್ಮೆಯ ನಾಡು. ಸೊ ಪ್ರತಿಯೊಬ್ಬ ಕನ್ನಡಿಗರಿಗೂ ನಾನು ಕೇಳ್ಕೊಳ್ಳೋದಂದರೆ, ನನ್ನ ಈ ಮೊದಲ ವಿಡಿಯೋವನ್ನು ನೀವು ಎಲ್ಲರೂ ವೀಕ್ಷಿಸಿ ನಿಮ್ಮ ಅಭಿಪ್ರಾಯ ಅಥವಾ ನಿಮ್ಮ ಕಮೆಂಟನ್ನು ನನಗೆ ಹೇಳಬೇಕು. ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಯೂಟ್ಯೂಬ್ನಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಹೇಗೆ ಎಡಿಟ್ ಮಾಡೋದು ಅಥವಾ ನಿಮ್ಮ ಪ್ರೊಫೈಲ್ ಪಿಕ್, ಬ್ಯಾಕ್ಗ್ರೌಂಡ್ ಮತ್ತು ವಾಟರ್ ಮಾರ್ಕನ್ನು ಹೇಗೆ ನೀವು ಚೇಂಜ್ ಮಾಡ್ಬೋದು ಮತ್ತು ಇದನ್ನೆಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ಏನು ಮಾಡಬೇಕಂದ್ರೆ, ನಿಮ್ಮದೊಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕಂದ್ರೆ ನೀವು ನಿಮ್ಮ ಜಿಮೇಲ್ ಅಕೌಂಟ್ ಹೊಂದಿರಬೇಕು. ಸೊ ಜಿಮೇಲ್ ಅಕೌಂಟನ್ನು ಹೇಗೆ ನೀವು ಕ್ರಿಯೇಟ್ ಮಾಡ್ಬೋದು, ಸೊ ಗೂಗಲ್ನಲ್ಲಿ ನೀವು ಜಿಮೇಲ್ ಲಾಗಿನ್ ಅಂತ ಟೈಪ್ ಮಾಡಿ ಅಲ್ಲಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಿಮೇಲ್ಗೆ ಆ ಲಿಂಕ್ ಹೋಗುತ್ತೆ. ಸೊ ಅಲ್ಲಿ ನೀವು ಇಲ್ಲಿ ಕ್ರಿಯೇಟ್ ಅಕೌಂಟ್ ಅಂತ ಬರುತ್ತೆ. ಸೊ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಅಕೌಂಟನ್ನು ನೀವು ಕ್ರಿಯೇಟ್ ಮಾಡ್ಕೋಬೋದು. ಅಲ್ಲಿ ಕೆಲವೊಂದು ಸ್ಟೆಪ್ಸ್ ಇದೆ. ಸೊ ನೀವು ಎಲ್ಲ ಸ್ಟೆಪ್ಸ್ ಫಾಲೋ ಮಾಡಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡಿ. ನಂತರ ನೀವು ಇಲ್ಲಿ ಜಿಮೇಲ್ಗೆ ಲಾಗಿನ್ ಆದ ನಂತರ ಆಟೋಮೆಟಿಕಲಿ ನೀವು ಯೂಟ್ಯೂಬ್ ಮೇಲೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಹೋಗ್ಬೋದು. ಸೊ ಇಲ್ಲಿ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ನೀವು ಡೈರೆಕ್ಟಾಗಿ ಲಾಗಿನ್ ಆಗ್ತೀರಾ, ಯಾಕಂದರೆ ಆಲ್ರೆಡಿ ನೀವು ಜಿಮೇಲ್ಗೆ ಲಾಗಿನ್ ಆಗಿರ್ತೀರ. ಸೊ ಈಗ ನೀವು ಹೇಗೆ ಈ ಪ್ರೊಫೈಲ್ ಪಿಕ್ ಅಥವಾ ಇಲ್ಲಿ ಬ್ಯಾಕ್ಗ್ರೌಂಡನ್ನು ಮತ್ತು ವಾಟರ್ ಮಾರ್ಕನ್ನು ಹೇಗೆ ನೀವು ಅಪ್ಲೋಡ್ ಮಾಡೋದು ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡಬೇಕು, ನೀವು ಕಸ್ಟಮ್ ಚಾನಲ್ಗೆ ಹೋಗಬೇಕು. ಓಕೆ, ಅಲ್ಲಿ ಬಂದುಬಿಟ್ಟು ಲೇಔಟ್ ಅಂತಿರುತ್ತೆ ಮತ್ತು ಬ್ರ್ಯಾಂಡಿಂಗು, ಬೇಸಿಕ್ ಇನ್ಫಾರ್ಮೇಷನ್. ಸೊ ಇಲ್ಲಿ ನೀವು ಏನು ಮಾಡಬೇಕು, ಬ್ರ್ಯಾಂಡಿಂಗ್ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಇಲ್ಲಿ ನಿಮ್ಮ ಪಿಕ್ಚರ್ ಇಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನಾನು ಇದನ್ನು ಚೇಂಜ್ ಮಾಡ್ಬೋದು. ನೀವು ಯಾವುದಾದ್ರೂ ಒಂದು ಪಿಕ್ಕನ್ನು ಸೆಲೆಕ್ಟ್ ಮಾಡಿ. ಸೊ ನಿಮಗೆ ಚೇಂಜ್ ಮಾಡಬೇಕಂತಿದ್ರೆ ಸೊ ಈ ಥರ ನೀವು ನಿಮಗೆ ಎಷ್ಟು ಸೈಜ್ ಬೇಕು ಅದಕ್ಕೆ ತಕ್ಕಂತೆ ನೀವು ಅದನ್ನು ಸೆಲೆಕ್ಟ್ ಮಾಡಿ ಡನ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಸೊ ಅದಾದ ನಂತರ ಇಲ್ಲಿ ಚೇಂಜ್ ಬ್ಯಾಕ್ಗ್ರೌಂಡ್ ಕೂಡ ನಿಮಗೆ ಒಂದು ಬ್ಯಾಕ್ಗ್ರೌಂಡ್ ಪಿಕ್ಕನ್ನು ಸೆಲೆಕ್ಟ್ ಮಾಡಿ, ಇವೆಲ್ಲ ನೀವು ಮೊದಲೇ ರೆಡಿ ಮಾಡಿಟ್ಟಿರಬೇಕು. ಬ್ಯಾಕ್ಗ್ರೌಂಡನ್ನು ಸೆಲೆಕ್ಟ್ ಮಾಡಬೇಕು. ಸೊ ಆಮೇಲೆ ಅದು ಸೆಲೆಕ್ಟ್ ಆದ ನಂತರ ಇಲ್ಲಿ ನಿಮ್ಗೆ ಹಿಂದ್ಗಡೆ ಕಾಣಿಸುತ್ತೆ. ಸೊ ಇಲ್ಲಿ ವಾಟರ್ ಮಾರ್ಕ್ ತುಂಬಾ ಇಂಪಾರ್ಟೆಂಟ್. ನಿಮ್ಮ ಯಾವುದೇ ಒಂದು ವಿಡಿಯೋನಲ್ಲಿ ನಿಮ್ಮ ಚಾನಲ್ ಹೆಸರು ಕಾಣಿಸ್ಬೇಕು ಅಂತಂದರೆ ವಾಟರ್ ಮಾರ್ಕ್ ಇರಲೇಬೇಕು. ಸೊ ಇದನ್ನು ನೀವು ರೆಡಿ ಮಾಡಿಟ್ಟಿರಬೇಕು. ಸೊ ಈ ವಾಟರ್ ಮಾರ್ಕ್ ನಿಮಗೆ ವಿಡಿಯೋದ ಎಂಡಲ್ಲಿ ಬೇಕಾ ಅಥವಾ ವಿಡಿಯೋ ಸ್ಟಾರ್ಟ್ ಆಗುವಾಗ ಬೇಕಾ ಅಥವಾ ನಿಮಗೆ ಪೂರ್ತಿ ವಿಡಿಯೋ ಮುಗಿಯೋವರೆಗೂ ಬೇಕಂದರೆ ನೀವು ಸೆಲೆಕ್ಟ್ ಮಾಡ್ಬೋದು. ಪೂರ್ತಿ ವಿಡಿಯೋ ಮುಗಿಯೋವರೆಗೂ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ವಿಡಿಯೋವನ್ನು ನೋಡುವವರು ಕೊನೆಯವರೆಗೂ ನಿಮ್ಮ ಚಾನಲ್ ಹೆಸರು ಕಾಣಿಸುತ್ತೆ. ಸೊ ಅದು ಇಂಪಾರ್ಟೆಂಟ್. ಸೊ ಇವೆಲ್ಲ ಅಪ್ಲೋಡ್ ಮಾಡಿದ ನಂತರ ನೀವು ಪಬ್ಲಿಷ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವೆಲ್ಲ ಚೇಂಜಸ್ಸು ಸೇವ್ ಆಗಿಬಿಡುತ್ತೆ. ಹೌದಾ? ಸೊ ಇಲ್ಲಿ ನೋಡಿ ಚೇಂಜಸ್ ಪಬ್ಲಿಷ್ಡ್. ಓಕೆ, ಗೋ ಟು ಚಾನಲ್. ಸೊ ಇದಾದ ನಂತರ ಬೇಸಿಕ್ ಇನ್ಫಾರ್ಮೇಷನನ್ನು ನೀವು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. SB ಚಾನಲ್ ನೇಮ್ ನಿಮಗೆ ಏನು ಇಷ್ಟ ಇದೆ ನೀವು ಅದನ್ನು ಇಲ್ಲಿ ಟೈಪ್ ಮಾಡಿ. ಸೊ ಇಲ್ಲಿ ಹ್ಯಾಂಡಲ್ ವೆರಿ ಇಂಪಾರ್ಟೆಂಟ್. ಈ ಹ್ಯಾಂಡಲನ್ನು ನೀವು ಲೆಟರ್ಸ್ ಅಥವಾ ನಂಬರ್ಸ್ ಮೂಲಕ ಬರಿಬೋದು. ಇದು 14 ಡೇಸ್ ಆದ ನಂತರ ನೀವು ಚೇಂಜ್ ಮಾಡ್ಬೋದು. ಸೊ ಇಲ್ಲಿ ನೀವು ಹ್ಯಾಂಡಲನ್ನು ಬರೆದಿಟ್ಕೊಳ್ಳಿ ನಿಮಗೆ ಯಾವ ಥರ ಬೇಕು. ಸೊ ಡಿಸ್ಕ್ರಿಪ್ಷನ್ನಲ್ಲಿ ನಿಮ್ಮ ಚಾನಲ್ ಇನ್ಫಾರ್ಮೇಷನ್ ಏನು ನೀವು ಇನ್ಫಾರ್ಮೇಷನ್ ಕೊಡಬೇಕಂತಿದ್ದೀರಾ ಸೊ ಅದನ್ನು ಇಲ್ಲಿ
ನೀವು ಡೀಟೇಲ್ ಆಗಿ ಬರಿಬೋದು. ಸೊ ಲ್ಯಾಂಗ್ವೇಜ್ ನಿಮಗೆ ಯಾವ ಲ್ಯಾಂಗ್ವೇಜ್ ನೀವು ಪ್ರಿಫರ್ ಮಾಡ್ತೀರಾ, ಇಲ್ಲಿ ಆ್ಯಡ್ ಲ್ಯಾಂಗ್ವೇಜ್ ಮೇಲೆ ಕ್ಲಿಕ್ ಮಾಡಿ ನೀವು ಚೇಂಜ್ ಮಾಡ್ಬೋದು. ಚಾನಲ್ URL ತುಂಬಾ ಇಂಪಾರ್ಟೆಂಟ್. ನೀವು ಯಾರಿಗಾದರೂ ನಿಮ್ಮ ಚಾನಲ್ ಲಿಂಕನ್ನು ಅಥವಾ ಕಳಿಸ್ಬೇಕು, ನಿಮ್ಮ ಚಾನಲ್ ಬಗ್ಗೆ ಹೇಳಬೇಕು ಅಂದರೆ ಈ URL ನೀವು ಶೇರ್ ಮಾಡಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ಗೆ. ಸೊ ಇಲ್ಲಿ ಚಾನಲ್ URL ಬರುತ್ತೆ, ನೀವು ಇದನ್ನು ಕಾಪಿ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇಲ್ಲಿ ಲಿಂಕ್ಸ್ ಅಂತಂದರೆ ನೀವು ಯಾವುದೋ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಲಿಂಕನ್ನು ಇಲ್ಲಿ ಆ್ಯಡ್ ಮಾಡ್ಬೋದು. ಮತ್ತು ಇಲ್ಲಿ ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್, ನಿಮಗೆ ಜನರು ನಿಮ್ಮ ಚಾನಲ್ ಬಗ್ಗೆ ಏನಾದರೂ ಕ್ವೆರೀಸ್ ಇದ್ದರೆ ಕೇಳಬೇಕು ಅಂತಂದರೆ ನಿಮ್ಮ ಇಲ್ಲಿ ಮೇಲ್ ID ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ಓಕೆ, ಇದಾದ ನಂತರ ಇವೆಲ್ಲ ಟೈಪ್ ಮಾಡಿದ್ರೆ ಮತ್ತೆ ಪಬ್ಲಿಷ್ ಮೇಲೆ ಕ್ಲಿಕ್ ಮಾಡಿದ್ರೆ ಇವೆಲ್ಲ ಚೇಂಜಸ್ಸು ಸೇವ್ ಆಗಿರುತ್ತೆ. ಸೊ ಇದೇ ಥರ ನೀವು ಇಲ್ಲಿ ನಿಮ್ಮ ಇನ್ಫಾರ್ಮೇಷನನ್ನು ಎಡಿಟ್ ಮಾಡ್ಬೋದು. ಸೊ ಏನು ಮಾಡಬೇಕು, ನಿಮ್ಮ ಚಾನಲ್ಗೆ ಹೋಗಿಬಿಟ್ಟು ಅಲ್ಲಿ ಕಸ್ಟಮೈಸ್ ಚಾನಲ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ರ್ಯಾಂಡಿಂಗ್ ಅಥವಾ ಬೇಸಿಕ್ ಇನ್ಫಾರ್ಮೇಷನ್ನಲ್ಲಿ ಇವೆಲ್ಲ ಡೀಟೇಲ್ಸನ್ನು ನೀವು ಸಬ್ಮಿಟ್ ಮಾಡ್ಬೋದು. ಓಕೆ, ಸೊ ಇದೆಲ್ಲಕ್ಕಿಂತ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಿಮ್ಮ ಚಾನಲ್ನಲ್ಲಿ ನೀವು ಇಲ್ಲಿ ಕಸ್ಟಮೈಸೇಷನ್ ಅಂತ ಕಸ್ಟಮೈಸೇಷನ್ ನಿಮಗೆ ಆ್ಯಕ್ಟಿವ್ ಆಗಿರಬೇಕು ಅಲ್ಲಿ. ಇಲ್ಲ ಅಂತಂದರೆ ನಿಮ್ಮ ಚಾನಲ್ಗೆ ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸ್ ಬರೋದು ಆಗಲ್ಲ. ಅಲ್ಲಿ ಏನು ಮಾಡಬೇಕು ನೀವು, ಇಲ್ಲಿ ಒಂದು ಇಂಪಾರ್ಟೆಂಟ್ ಅಂತಂದರೆ ಇಲ್ಲಿ ಕಸ್ಟಮೈಸೇಷನ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇಲ್ಲ ಇಲ್ಲಿ ಅರ್ನ್ ಮೇಲೆ ಹೋಗಿಬಿಟ್ಟು ಇಲ್ಲಿ ಕಂಪ್ಲೀಟ್ ದಿ ಬೇಸಿಕ್ಸ್ 2 ಸ್ಟೆಪ್ ವೆರಿಫಿಕೇಷನ್ ಮತ್ತು ಫಾಲೋ ಕಮ್ಯುನಿಟಿ ಗೈಡ್ಲೈನ್ಸ್ ಇವೆರಡು ತುಂಬಾ ಇಂಪಾರ್ಟೆಂಟ್. ಇವೆರಡು ನೀವು ಈ ಎರಡು ಇನ್ಫಾರ್ಮೇಷನ್ ನೀವು ವೆರಿಫೈ ಮಾಡಿದರೆ ಮಾತ್ರ ನಿಮ್ಮ ಚಾನಲ್ಗೆ ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸ್ ಬರ್ತಾರೆ. ಇಲ್ಲ ಅಂದರೆ ನೀವು ಎಷ್ಟೇ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೂ ನಿಮಗೆ ಇದೆಲ್ಲ ಇನ್ಫಾರ್ಮೇಷನ್ ಸಿಗಲ್ಲ. ಸೊ ಏನು ಮಾಡಬೇಕು, 2 ಸ್ಟೆಪ್ ವೆರಿಫಿಕೇಷನಲ್ಲಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ಅಲ್ಲಿ ವೆರಿಫಿಕೇಷನ್ ಮಾಡ್ಕೋಬೇಕು. ಇಲ್ಲಿ ಫಾಲೋ ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇವೆರಡು ಎಲಿಜಿಬಲ್ ಆದರೆ ಮಾತ್ರ ನಿಮ್ಮ ವಿಡಿಯೋಸ್ನಲ್ಲಿ ಬಂದಿರುವ ವ್ಯೂಸ್ ಅಥವಾ ಸಬ್ಸ್ಕ್ರೈಬರ್ಸನ್ನು ನೀವು ನೋಡ್ಬೋದು. ಸೊ ಇದು ನನ್ನ ಹೊಸ ಚಾನಲ್. ಸೊ ಹಾಗಾಗಿ ಇದು ನನ್ನ ಮೊದಲನೇ ವಿಡಿಯೋ. ಹಾಗಾಗಿ ನನಗೆ ಏನಾದರೂ ವಿಷಯ ಇನ್ಫಾರ್ಮೇಷನ್ ಶೇರ್ ಈ ಯೂಟ್ಯೂಬ್ ಬಗ್ಗೆ ಶೇರ್ ಮಾಡಬೇಕಾಗಿದ್ದರೆ ಸೊ ಇದರಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಸೊ ನಿಮಗೆ ಏನಾದರೂ ಮತ್ತು ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ ನಾನು ಮುಂದಿನ ವಿಡಿಯೋನಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಓಕೆ, ಸೊ ಮತ್ತೊಂದು ಮನವಿ ಅಂದರೆ ಎಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ನೀವು ಇಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.